ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಿಗದ ಮಂತ್ರಿಗಿರಿ, ಯೋಜನಾ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ರಿಸೈನ್ ಮಾಡಿದ್ದಾರೆ. ಯೋಜನೆ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದ ಬಿಆರ್ ಪಾಟೀಲ್. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಿಗದ ಮಂತ್ರಿಗಿರಿ, ಯೋಜನಾ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ರಿಸೈನ್. ಯೋಜನೆ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದ ಬಿಆರ್ ಪಾಟೀಲ್ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ರಾಜೀನಾಮೆ ಸಲ್ಲಿಸಿದ ಶಾಸಕ ಪಾಟೀಲ್. ರಾತ್ರಿ 12 ಗಂಟೆಗೆ ರಾಜೀನಾಮೆ ಪತ್ರ ರವಾನಿಸಿರೋ ಬಿಆರ್ ಪಾಟೀಲ್. ಈ ಹಿಂದೆ ಸಿದ್ದರಾಮಯ್ಯರ ಅವಧಿಯಲ್ಲೂ ಬಿಆರ್ ಪಾಟೀಲ್ಗೆ ಮಂತ್ರಿಗಿರಿ ಮಿಸ್ ಆಗಿತ್ತು. ಪಾಪ ಎರಡನೇ ಅವಕಾಶ ಸಿಗುತ್ತೆ ಅನ್ಕೊಂಡಿದ್ರು. ಅದು ಬಂಡಾಯದ ಕಹಳೆ ಮೊಳಗಿಸಿದ್ದ ಶಾಸಕ ಬಿಆರ್ ಪಾಟೀಲ್ ಸಚಿವ ಸ್ಥಾನ ಸಿಗದಿದ್ದಕ್ಕೆ ರಾಜೀನಾಮೆ ನೀಡಿರುವುದಾಗಿ ಘೋಷಣೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರೋ ಶಾಸಕ ಪಾಟೀಲ್. ಬಿಆರ್ ಪಾಟೀಲ್ ಪಾಪ ಈ ಮನುಷ್ಯ ಸಿದ್ದರಾಮಯ್ಯರ ಕಾಲಾವಧಿಯಲ್ಲೂ ಕೂಡ ನನಗೊಂದು ಅವಕಾಶ ಸಿಗುತ್ತೆ ಎನ್ನುವಂತಹ ಇರಾದೆ, ನನಗೀ ಬಾರಿ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನುವಂತಹ ಒಂದು ಆಸೆಯ ಕಣ್ಣಿನಲ್ಲಿ ಕಾಯ್ಕೊಂಡು ಕೂತಿದ್ದ ಮನುಷ್ಯ. ಕಳೆದ ಬಾರಿ ಮಿಸ್ ಆಗಿತ್ತು. ಈ ಬಾರಿ ಸಿಗುತ್ತೆ ಎನ್ನುವಂತಹ ಬಹುದೊಡ್ಡ ಆಶಾದಾಯಕ ಕಣ್ಣುಗಳಲ್ಲಿ ಕಾಯ್ಕೊಂಡಿದ್ದ ಬಿಆರ್ ಪಾಟೀಲ್ಗೆ ಮತ್ತೊಂದು ಆಘಾತ ಸಿಗಲಿಲ್ಲ ಪಾಪ. ಸೊ ಹಾಗಾಗಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದರು. ಸಿದ್ದರಾಮಯ್ಯರ ಕಾಲಾವಧಿಯಲ್ಲೇ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಸೊ ಈಗ ಅದಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರೇ ಅವರ ಅಧಿಕೃತ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರಾಜೀನಾಮೆ ಸಲ್ಲಿಸಿರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಅಂಗೀಕರಿಸಲು ಕೋರಲಾಗಿದೆ ಅಂಥೇಳಿ ಅವರ ಅಧಿಕೃತ ಖಾತೆಯಲ್ಲಿ ಬಿಆರ್ ಪಾಟೀಲ್ರು ಬರೆದುಕೊಂಡಿದ್ದಾರೆ. ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದ ಬಿಆರ್ ಪಾಟೀಲ್. ಈ ಮಂತ್ರಿಗಿರಿ ಸ್ಥಾನ ಯಾರ್ಯಾರಿಗೆ ಮಿಸ್ ಆಗಿತ್ತೋ ಪ್ರತಿಯೊಬ್ಬರ ಹೃದಯ ಸ್ಪರ್ಶ ಮಾಡಿದ್ದೇವೆ. ಈ ಬಾರಿಯ ನೂತನ ಕ್ಯಾಬಿನೆಟ್ ಮುಂದಕ್ಕಿದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡೋಣ.